no smoking, no smoking, no smoking. ತುಂಬ ಚೆನ್ನಾಗಿದೆ. ಗೌಡ ಬಂದು ಒಂದು ಬ್ಯೂಟಿಫುಲ್ ಒಂದು ಒಳ್ಳೆ ಸಾಂಗ್ ಮಾಡಿ ಲಿರಿಕ್ಸು ಸ್ಮೋಕಿಂಗ್ ಬಗ್ಗೆ ಸ್ಮೋಕಿಂಗ್ ಇಸ್ ವೆರಿ ಇಂಜುರಿಯಸ್ ಟು ಹೆಲ್ತ್, ಸ್ಮೋಕಿಂಗ್ ಇಸ್ ಬ್ಯಾಡ್ ಟು ಹೆಲ್ತ್ ಅಂತ ಹೇಳ್ಬಿಟ್ಟು ಕನ್ನಡದಲ್ಲೇ ಒಂದು ಒಳ್ಳೆ ಲಿರಿಕ್ಸ್ ಮಾಡಿ ಒಂದು ಒಳ್ಳೆ ಸಾಂಗ್ ಮಾಡಿ ಜನಕ್ಕೆ ತಲುಪುವಂಥ ಕೆಲಸ ಮಾಡ್ತಾರೆ. ಸೊ ಹ್ಯಾಟ್ಸ್ ಆಫ್ ನಿಮ್ಮ ಇದಕ್ಕೆ, ನಿಮ್ಮ ಕೆಲಸಕ್ಕೆ ಎಲ್ಲ ಒಳ್ಳೇದಾಗಲಿ ಆರಾಮ್ ಮಾಡ್ತಾರೆ. ಸೊ ನಿಮ್ಮ ಸಹಾಯ, ನಿಮ್ಮ ಎನ್ಕರೇಜ್ಮೆಂಟು, ನಿಮ್ಮ ಆಶೀರ್ವಾದ ಸದಾ ಗೌಡ ಮುಂದಿರಲಿ. ಆಮೇಲೆ ಟು ದ ಎಂಟೈರ್ ಟೀಮ್, ಅವ್ರು ಯಾರಾದ್ರು ಇದೆಲ್ಲ ಪ್ಲ್ಯಾನ್ ಮಾಡಿದಾರೋ ಅವ್ರ ಎಂಟೈರ್ ಟೀಮ್ಗೆ ಆಲ್ ದಿ ಬೆಸ್ಟ್. ಹಾಯ್, ನಾನು ನಿಮ್ಮ ರಾಜೀವ್ ಮಾತಾಡೋದು. ಇದೊಂದು ಒಕೇಶನ್ ನನ್ನ ಸ್ನೇಹಿತರಾದ ಮಹೇಂದ್ರ ಗೌಡ ಮತ್ತು ರಾಜ್ಕುಮಾರ್ ಅವ್ರು ತೋರಿಸಿರೋ ಒಂದು ಇಂಟ್ರೆಸ್ಟ್, ಅವ್ರು ತೋರಿಸಿರೋ ಒಂದು ಸೋಷಲ್ ಕಾಸ್ ಡೆಫಿನೆಟ್ಲಿ ಒಂದು ಯಂಗ್ಸ್ಟರ್ಸ್ಗಾಗಲಿ, ಒಂದು ಸೀನಿಯರ್ ಸಿಟಿಸನ್ಸ್ಗಾಗಲಿ, ಇವಾಗಿನ ಪೀಳಿಗೆ ಹುಡುಗರಿಗಾಗಲಿ ಒಂದು ಒಳ್ಳೆಯ ಮೆಸೇಜ್. ಇದನ್ನು ತಲೆಯಲ್ಲಿ ಇಟ್ಕೊಂಡು ಯಾವ ರೀತಿ ಕನ್ವೆ ಮಾಡ್ಬೋದು ಅನ್ನೋದನ್ನು ತುಂಬ ಸರಳವಾಗಿ ರೀಚ್ ಆಗೋ ಮಟ್ಟಕ್ಕೆ ನನಗೆ ಅನಿಸಿದೆ. ಈ ಸಾಂಗಲ್ಲಿ ಲಿರಿಕ್ಸ್ ಬರೆದಿದ್ದು ಮಿಸ್ಟರ್ ಮಹೇಂದ್ರ ಗೌಡ. ಒಂದು ಇಂಟ್ರೆಸ್ಟಲ್ಲಿ ಇದನ್ನು ಮಾಡಿದ್ದಾರೆ. ಇದಕ್ಕೆ ಬರೆದಿದ್ದನ್ನ ಕಾರ್ಯರೂಪಕ್ಕೆ ತರಬೇಕು ಅನ್ನೋ ಒಂದು ಆಸಕ್ತಿ ಮೇಲೆ ರಾಜ್ಕುಮಾರ್ ಅವರು ಎಲ್ಲ ಥರದ ಅರೇಂಜ್ಮೆಂಟ್ಸ್ ಮಾಡಿ ಅವರಿಗೆ ಸಪೋರ್ಟ್ ಮಾಡಿ ಅವ್ರ ಬರಹಕ್ಕೆ ಒಂದು ಜೀವ ಕೊಟ್ಟಿದ್ದಾರೆ. ಇದನ್ನ ಲೀಡ್ ಮಾಡ್ತಾರ ಅಂತ ರಾಜ್ಕುಮಾರಿಗೆ ಮತ್ತೆ ಮಹೇಂದ್ರಂಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತೆ. ಯಾಕಂದ್ರೆ ಸ್ಮೋಕಿಂಗ್ ಇಸ್ ಡೆಫಿನೆಟ್ಲಿ ಇಂಜುರಿಯಸ್ ಟು ಹೆಲ್ತ್. ಆಲ್ಬಮ್ ಸಾಂಗ್ ಅನ್ಬೋದು, ಈಗಿನ ಜನರೇಷನ್ ಹುಡುಗರಿಗೆ ಅಂತ ಏನು ಹೇಳ್ತೀವಿ, ಕನ್ನಡದಲ್ಲಿ ಈ ರ್ಯಾಪ್ ಸಾಂಗ್ಸ್ಗಳು ಸಿಕ್ಕಾಪಟ್ಟೆ ಬರ್ತಾ ಇದೆ. ಇದರಲ್ಲಿ ಒಂದು ಅವೇರ್ನೆಸ್ ಮೂಡಿಸುವಂತ ಒಂದು ಹಾಡಿದು ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಹಾಡು. ನಮ್ಮ ಗೌಡ ಮಹೇಂದ್ರ ಗೌಡ ಅವರು ಮತ್ತೆ ನಮ್ಮ ರಾಜ್ಕುಮಾರ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಎಸ್ಪೆಷಲಿ ಯಂಗ್ಸ್ಟರ್ಸ್ ಆಗಿ ಸ್ಮೋಕಿಂಗ್ ಬಗ್ಗೆ ನೋ ಸ್ಮೋಕಿಂಗ್ ಅಂತ ಒಂದು ಸಾಂಗ್ ಮಾಡೋದು ತುಂಬಾ ದೊಡ್ಡ ವಿಷಯ. ಯಾಕಂದ್ರೆ ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ಸ್ಮೋಕಿಂಗ್ಗೆ ಎಲ್ಲದಕ್ಕೂ ಅಟ್ರಾಕ್ಟ್ ಆಗ್ತಾರೆ. ಅದರಲ್ಲಿ ಈ ಥರ ಯಂಗ್ಸ್ಟರ್ಸ್ ಬಂದ್ಬಿಟ್ಟು ನೋ ಸ್ಮೋಕಿಂಗ್ ಅನ್ನೋ ಥರ ಒಂದು ಸಾಂಗ್ ಮಾಡ್ತಾರೆ, ತುಂಬ ಖುಷಿ ಆಗುತ್ತೆ. ತುಂಬ ಅದ್ಭುತವಾದಂತಹ ಮ್ಯೂಸಿಕ್ ವಸಿಷ್ಠ ಅವರು. ಸೊ ವಸಿಷ್ಠ ತುಂಬ ಅದ್ಭುತವಾದಂತಹ ಒಂದು ಮ್ಯೂಸಿಕ್ ಕೊಟ್ಟಿದ್ದಾರೆ. ಸೊ ರಿಯಲಿ ಫೀಲ್ಸ್ ಗುಡ್. ಯೂತ್ ಯಂಗ್ಸ್ಟರ್ಸ್ ಇಂಥ ಒಂದು ಒಳ್ಳೆ ಅದ್ಭುತವಾದಂತಹ ಕೆಲಸ ಮಾಡ್ತಿರೋದು. ಸೊ ವಿಶಿಂಗ್ ಆಲ್ ದ ಬೆಸ್ಟ್ ಸ್ಮೋಕಿಂಗ್. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಎಲ್ಲರೂ ಒಳ್ಳೆಯದಾಗಿ. ಜೈ ಹಿಂದ್. ಗೌಡ ಮಹೇಂದ್ರ ಗೌಡ ತುಂಬ ಚೆನ್ನಾಗಿ ಹಾಡು ಬರೆದಿದ್ದಾನೆ. ಎಲ್ಲರೂ ಕೇಳಿ, ಒಂದು 10 ಸಲ ಕೇಳಿ, ಅಟ್ಲೀಸ್ಟ್ ಒಂದ್ಸಲ ಎಫೆಕ್ಟ್ ಆಗ್ಬೋದು. ಎಸ್ಪೆಷಲಿ ಸಿಗರೇಟ್ ಸೇದೋರಿಗೆ. ನಾನು ಮುಂಚೆ ತುಂಬ ಸೇರ್ತಿದ್ದೆ, ಈಗ ಬಿಟ್ಬಿಟ್ಟಿದ್ದೀನಿ. ಅದಕ್ಕೆ ಮಾತು ಹೇಳ್ತೀನಿ ಅನ್ಕೋಬಿಡಿ. ಸ್ಟಿಲ್ ಇನ್ನು ಬರೆದಿರೋ ಹಾಡು ಕೇಳ್ತಿದ್ರೆ ಎಂಥವ್ರಿಗೂ ಒಮ್ಮೆ ಸಿಗರೇಟ್ ಬಿಡಬೇಕಪ್ಪ ಅನಿಸುತ್ತೆ. ಅದು ಒಂದು ಒಳ್ಳೆಯ ಪ್ರಯತ್ನ. ಹಾಡು ಚೆನ್ನಾಗಿದೆ, ಮತ್ತೊಮ್ಮೆ ಕೇಳಿ, ಮಗದೊಮ್ಮೆ ಕೇಳಿ. ಅದರಿಂದ ಏನು ಎಫೆಕ್ಟ್ ಆದರೆ ಸಿಗರೇಟ್ ಬಿಡಿ. ನಮ್ಮ ಗೌಡಂದು ಹರಸಿ ಮೇಲೆ ಬರಲಿ ಈ ಥರ ಯಂಗ್ಸ್ಟರ್ಸ್. ಸೊ ಎಲ್ಲ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರತಾಪ್ ನಾರಾಯಣ್ ಮಾತಾಡೋದು. ನನ್ನ ಸ್ನೇಹಿತ ಮಹೇಂದ್ರ ಗೌಡ ಅವರು ಒಂದು ಅದ್ಭುತವಾದ ಒಂದು ಲಿರಿಕ್ಸ್ ಬರೆದಿದ್ದಾರೆ. ಈ ಲಿರಿಕ್ಸ್ ಬಂದ್ಬಿಟ್ಟು ಎಸ್ಪೆಷಲಿ ಸಿಗರೇಟ್ ಕುಡಿಯೋದ್ರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ ಒಂದು ಹಾಡಿನ ಮುಖಾಂತರ ಕನ್ವೆ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಮತ್ತು ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇದಕ್ಕೆ ಒಂದು ಲೈಫ್ನೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವಿಕಾಸ್ ವಸಿಷ್ಠ ಅವರು. ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ, ಇದೊಂದು ಒಳ್ಳೆ ಕಾಸ್ಗೋಸ್ಕರ ನೀವು ಮಾಡಿದ್ದೀರಾ. ಖಂಡಿತವಾಗ್ಲೂ ಇದಕ್ಕೆ ನಾವು ಸಪೋರ್ಟಾಗಿ ನಿಮ್ಮ ಜೊತೆಲಿರ್ತೀರಿ. ಹಾಗೆ ಎಲ್ಲ ನನ್ನ ಸ್ನೇಹಿತರಿಗೆ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಸಿಗರೇಟ್ ಕುಡಿಯೋದು ಬಿಡಿ. ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ಥ್ಯಾಂಕ್ ಯು. ಸಾಂಗ್ ಕೇಳಿ ತುಂಬಾ ಖುಷಿ ಆಯಿತು. ನಮ್ಮ ಹುಡುಗರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮಹೇಂದ್ರ ಗೌಡ್ರೆ ಆಲ್ ದ ಬೆಸ್ಟ್ ಅಂತ ಒಳ್ಳೆ ಮೀನಿಂಗ್ ಕೊಟ್ಟಿದ್ದೀರಾ. ಆ್ಯಂಡ್ ತುಂಬಾ ಮೀನಿಂಗ್ ಇದೆ ಹಾಡು ಕೇಳೋರಿಗೆ. ಆ್ಯಂಡ್ ಸ್ಮೋಕರ್ಸ್ಗೆ ಇದು ಖಂಡಿತ ಕೇಳಬೇಕು. ಮುಂದಕ್ಕೆ ಸ್ಮೋಕಿಂಗ್ ನಿಲ್ಲಿಸ್ಬೇಕು. ಸೊ ನಿಮಗೂ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದಾಗುತ್ತೆ ಹೇಳ್ತಾ. ಫಸ್ಟ್ ಆಫ್ ಆಲ್ ರಾಜ್ಕುಮಾರ್ ಮತ್ತು ಮಹೇಂದ್ರ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಅದ್ಭುತವಾಗಿ ಲಿರಿಕ್ಸ್ ಇದೆ, ಚೆನ್ನಾಗಿದೆ. ನೋ ಸ್ಮೋಕಿಂಗ್ ನೋ ಸ್ಮೋಕಿಂಗ್ ನೋ ಸ್ಮೋಕಿಂಗ್ ಅಂತ ಹೇಳಿ ಒಂದು ಆಲ್ಬಮ್ನ ರಾಜ್ಕುಮಾರ್ ಅವರ ಸಂಘಟನೆಗೆ ಮಾಡಿದ್ದಾರೆ. ಈ ಒಂದು ಸಾಂಗ್ ಮುಖಾಂತರ ಯೂತಿಗೆ ಆದಷ್ಟು ಅನುಕೂಲ ಆಗಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ
ಇವತ್ತು ಸ್ಮೋಕಿಂಗ್ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಯೂತ್ ಆಗಲಿ ಸಮಾಜ ಆಗಲಿ ಅನ್ನೋ ಪ್ರತಿಯೊಂದು ಟೋಟಲ್ ಡೀಟೇಲ್ಸ್ನ ಇವರು ಕ್ಯಾಪ್ಚರ್ ಮಾಡಿ ಆ ಸಣ್ಣ ಸಣ್ಣ ಮೈನ್ಯೂಟ್ ಇಂಪಾರ್ಟೆಂಟ್ ಥಿಂಗ್ಸ್ನೆಲ್ಲ ಇವರು ಅಬ್ಸರ್ವ್ ಮಾಡಿ ಈ ಸಾಂಗಲ್ಲಿ ಲಿರಿಕ್ಸ್ ಮಾಡಿ ಹಾಡನ್ನ ಕಂಪೋಸ್ ಮಾಡಿದ್ದಾರೆ. ಸೊ ಆಲ್ ದ ಬೆಸ್ಟ್. No smoking, no smoking.